ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ, ಸುಸ್ವಾಗತ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ಏನಂದರೆ ನಾವು ಆನೆಕಲ್ಗೆ ಹೋಗ್ತಾಯಿದ್ದೀವಿ. ವಿಶೇಷ ಏನಂದರೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕರ್ಕೊಂಡು ಹೋಗ್ತಿದ್ದಾರೆ. ಬನ್ನಿ ಹೋಗೋಣ. ಮತ್ತು ಏನು ವಿಶೇಷ ಅಲ್ಲಿ ಅಂತ ಏನೇನಿದೆ ಅಂತ ಅಲ್ಲೇ ಶ್ವೇತಾ ಮೇಡಮ್ ಹತ್ರ ಮಾತಾಡಿಸಿ ಕೇಳೋಣ, ಓಕೆನಾ? ಮತ್ತು ಗೈಸ್, ನಾನು ಸಡನ್ನಾಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇತ್ತೀಚೆಗೆ ಮನೇಲಿ ಬ್ಲಾಗೇ ಮಾಡ್ತೀರ, ಆದಷ್ಟು ಬೇಗ ಮಾಡೋಣ. ಮನೇಲೇ ಇಂಟ್ರೋ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಬೇಗ. ಇವಾಗ ಅರ್ಜೆಂಟ್ ಅಂದ್ಬಿಟ್ಟು ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಿದೆ. ಅದಕ್ಕೆ ಇವಾಗ ಆಟೋದಲ್ಲಿ ಕೂತ್ಕೊಂಡ್ವಿ, ಫ್ರೀ ಇದ್ದನಲ್ಲ, ಹಾಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಬ್ಲಾಗ್ ಮಾಡೋದು ಬೇಡ ಅಂದ್ಕೊಂಡೆ, ಪರವಾಗಿಲ್ಲ. ಆ್ಯಕ್ಚುಲಿ ಒಂದು ಗುಡ್ ನ್ಯೂಸ್ ಏನು ಗೊತ್ತಾಗ, ನಾನು ಹೊಸ ಫೋನಲ್ಲಿ ಬ್ಲಾಗ್ ಮಾಡ್ತಿರೋದು. ಸ್ಯಾಮ್ಸಂಗ್ M15 ಇದೇ ಫೋನಲ್ಲಿ ಬ್ಲಾಗ್ ಮಾಡ್ತಿದ್ದೀನಿ. ಇವಾಗ ಅಲ್ಲಿ ಹೋದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಶಾರ್ಟ್ಸ್ ಎಂಜಾಯ್ ಮಾಡ್ತೀನಿ, ಓಕೆನಾ? ಬಾಯ್. ಸೊ ಗೈಸ್, ಇವಾಗ ನಾನು ಬಂದು ರೀಚ್ ಆಗಿದ್ದೀವಿ. ಇವತ್ತೇನು ವಿಶೇಷ ಅಂತ ಕೇಳೋಣ. ನೋಡಿ, ಗ್ಯಾಂಗ್ ಇಲ್ಲೇ ಇದ್ದಾರೆ ಎಲ್ಲ, ಓಕೆನಾ? ಇನ್ನೂ ಸುಪ್ರಿಯಾ ಆಂಟಿ ಅವರೆಲ್ಲ ಬರ್ತಾರೆ. ಎಲ್ಲ ಅಕ್ಕ, ಇವತ್ತಿನ ವಿಶೇಷ ಏನು? ಇವತ್ತಿನ ವಿಶೇಷ, ನಾವೆಲ್ಲ ನಮ್ಮ ಸಂಘಟನೆ ವತಿಯಿಂದ ನಮ್ಮ ನಡಿಗೆ ಆನೇಕಲ್ ಕಡೆಗೆ. ಏನಪ್ಪ ವಿಶೇಷ ಅಂದರೆ, ತುಂಬ ದಿನಗಳ ನಂತರ ಆನೇಕಲ್ ತಾಲೂಕಲ್ಲಿ ಒಂದು ಬೃಹತ್ ಜಾಗೃತಿ ಸಭೆಯನ್ನು ಮಾಡ್ತಾ ಇದ್ದಾರೆ ಆನೇಕಲ್ ಅಧ್ಯಕ್ಷರು ಮಂಜು ಅವರು. ಹಾಗಾಗಿ ನಮ್ಮ ಇಡೀ ಮಹಿಳಾ ಘಟಕ, ಬೆಂಗಳೂರು ನಗರ ಅಧ್ಯಕ್ಷರು ಧರ್ಮರಾಜ್ ಗೌಡರು ಎಲ್ಲರೂ ಸೇರಿ ನಾವಿವತ್ತು ಆನೇಕಲ್ಗೆ ಹೋಗ್ತಾ ಇದ್ದೀವಿ. ನಾವೆಲ್ಲ ಬರ್ತಾ ಇದ್ದೀವಿ, ನೀವು ಕೂಡ ಬನ್ನಿ, ಅಲ್ಲೇ ಭೇಟಿ ಮಾಡೋಣ, ಈ ಒಂದು ಸಭೆನ ಯಶಸ್ವಿ ಮಾಡೋಣ. ಜೈ ಕರವೇ, ಜೈ ನಾರಾಯಣಗೌಡರು, ಜೈ ಭುವನೇಶ್ವರಿ, ನಮಸ್ಕಾರ. ಅಲ್ಲಿ ಹೊಸೊಬ್ರು ಜಾಯ್ನ್ ಆಗಿದ್ದಾರೆ. ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರಾ, ಹೊಸ ಫೋನಲ್ಲಿ ಹೊಸ ವ್ಲಾಗು, ಎಂಟರ್ಟೈನ್ಮೆಂಟ್. ಹೆಂಗಿತ್ತು ಅಯೋಗ್ಯ ಫಿಲಮ್ ಎಲ್ಲ? ತುಂಬ ಚೆನ್ನಾಗಿದೆ. ಅಯೋಗ್ಯ ಸಿನಿಮಾಗಿನ್ನ ಅವರು ನಮ್ಮನ್ನು ಎಲ್ಲರನ್ನೂ ಸ್ವಾಗತ ಮಾಡ್ಕೊಂಡಿದ್ದು. ರಚಿತಾರಾಮ್ ಅವರು ನಿಜವಾದ ವಿಡಿಯೋ ಕಾಲಲ್ಲಿ ಬಂದು ಮಾತಾಡ್ಸಿದ್ದೆಲ್ಲ ನಮ್ಗೆ ಭಾಳ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಇತ್ತು ಸಿನಿಮಾ ಕೂಡ. ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ. ಬಸ್ಸಲ್ಲಿ ಬಂದು ಕೂತ್ಕೊಂಡಿದ್ವಿ, ಇಡೀ ಗ್ಯಾಂಗ್ ಇಲ್ಲಿ ಬರುತ್ತೆ. ಇನ್ನೂ ಸೀಟ್ ಖಾಲಿ ಇದೆ, ಬರ್ತಾರೆ. ಟ್ರೋಲ್ ಕಿಂಗ್ ಇವರು, ಟ್ರೋಲ್ ಕ್ವೀನ್ ಮಾತಾಡಿ. ಬಸವನಗುಡಿ ಜ್ಯೋತಿ ಆಂಟಿ ಇವರು. ಹಾಯ್, ಹಲೋ, ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಸಂಡೇ ಏನು ಮಾಡ್ತಾ ಇದ್ದೀರಾ? ನಾವು ನೋಡಿ ಸಂಡೇ ಚಿಕ್ಕದು ಪುಟ್ಟದು ಟ್ರಿಪ್ ಹೊರಟಿದ್ದೀವಿ ಆನೇಕಲ್ಲಿಗೆ. ಅದು ಈ ಬಿಸಿಲಲ್ಲಿ ಆನೇಕಲ್ಗೆ ಹೋಗ್ತಾ ಇದ್ದೀವಿ. ಆದರೂ ಎಲ್ಲ ನಾವಿವತ್ತು ಲಾಂಗ್ ಟ್ರಿಪ್ ಹೋಗ್ತಾ ಇದೀವಿ. ತುಂಬಾ ಡಿಸ್ಟೆನ್ಸ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಎಂಜಾಯ್ ಮಾಡೋಣ. ಹಾಯ್, ಬನ್ನಿ ಎಲ್ಲ ಆನೇಕಲ್ಗೆ ಹೋಗೋಣ. ಎಲ್ಲ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀವಿ. ನಮ್ಮ ನಡಿಗೆ ಆನೇಕಲ್ ಕಡೆಗೆ, ನಮ್ಮ ನಡಿಗೆ ಆನೇಕಲ್ ಕಡೆಗೆ. ನಿನ್ನೆ ಇದು ವಿಧಾನಸೌಧ ಫ್ರೀಡಮ್ ಹಬ್ಬಕ್ಕೆ ಹೋಗಿದ್ವಿ. ಸೂಪರ್ ಆಗಿತ್ತು. ಸ್ವತಂತ್ರ ದಿನಾಚರಣೆ ಆಚರಿಸ್ಕೊಂಡ್ ಬಂದ್ವಿ. 80ನೇ ವರ್ಷದ ಸ್ವತಂತ್ರ ದಿನಾಚರಣೆ. ನಕ್ಸಿ ಸ್ವಲ್ಪ ಇವರೇ ಪರವಾಗಿಲ್ವಲ್ಲ, ಗಾಳಿ ತಗೋ ಬರ್ತೈತೆ. ಆಂಟಿ ನೀವು ಮಾತಾಡಿ. ನಾವೆಲ್ಲರೂ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನಮ್ಮ ನಡಿಗೆ ಆನೇಕಲ್ ಕಡೆಗೆ ಹೊರಡ್ತಾ ಇದೀವಿ. ನನಗೆ ಇವತ್ತು ಹೊಸ ಎಲ್ಲ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಇದೆಲ್ಲ ನಮ್ಮ ಶ್ವೇತಾ ಮೇಡಮ್ ಅವ್ರ ಸಂಘದಿಂದ ಸಿಕ್ಕಿರೋಂತ ಒಂದು ಫ್ರೆಂಡ್ಶಿಪ್. ಅದ ಅಲ್ಲ, ನಮ್ಮ ಎಲ್ಲ ಒಂದು ವೇದಿಕೆ ಪರವಾಗಿ ಶ್ವೇತಾ ಮೇಡಮ್ ಅವ್ರದಿಂದಾನೆ ತಾನೇ ನಾವೆಲ್ಲ ಈ ಸಂಘಟನೆಯಿಂದ ತಾನೇ ನಾವೆಲ್ಲ ಒಂದಾಗಿದ್ರು. ಸೊ ಹಾಗಾಗಿ ಕನ್ನಡಕ್ಕಾಗಿ ಹೋರಾಟದಲ್ಲಿ ನಾವೆಲ್ಲ ಜೊತೆ ಸೇರಿ ಹೋಗ್ತಾ ಇದ್ದೀವಿ. ಇದಕ್ಕೆ ನಿಮ್ಮೆಲ್ಲ ಆಶೀರ್ವಾದ ಸಿಗ್ಲಿ. ಓಕೆ, ಇವಾಗ
ಆಂಟಿ ಏನಂಟಿ ಮಾತಾಡೇ ಇಲ್ಲ ನೀವು. ನಮ್ಮ ಟೀಮಲ್ಲಿ ಫುಲ್ ಡಿಸಿಪ್ಲಿನ್ ಆಗಿರೋರು. ಮಾತಾಡಿ, ಇವತ್ತೇನು ವಿಶೇಷ, ಎಲ್ಲಿಗೆ ಹೋಗ್ತಾ ಇದೀವಿ ಅಂತ? ಇವತ್ತು ಆನೆಕಲ್ಗೆ ಹೋಗ್ತಾ ಇದೀವಿ, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಫಂಕ್ಷನ್ಗೆ. ಆಂಟಿ ನೀವು? ನಾವು ಇವತ್ತು ಆನೆಕಲ್ಗೆ ಹೋಗ್ತಾ ಇದೀವಿ ಸಮಾವೇಶಕ್ಕೆ. ಡ್ರಾಮಾ ಜೂನಿಯರ್ಸ್ ಈ ಹುಡುಗಿ. ನಾವು ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಘಟಕದ ವೀರ ವನಿತೆಯರು. ಸ್ನೇಹಕ್ಕೂ ಸಿದ್ಧ, ಸಮರಕ್ಕೂ ಬದ್ಧ. ಇವಾಗ ಓಡ್ತಾ ಇದೀವಿ, ಹಂಗೆ ಮಧ್ಯದಲ್ಲಿ ಶಾರ್ಟ್ಸ್ ನಡೀತಾ ಇರುತ್ತೆ. ಇವಾಗ ನಾವು ಆನೆಕಲ್ಲಿಗೆ ಹೋಗ್ತಾ ಇದ್ದೀವಿ ಗೈಸ್. ಮತ್ತೆ ಏನು ಮಾಡೋಣ, ಇದು ಶಾಲ್ ಹಾಕೊಂಡೆ. ಆಂಟಿ ಅವರ ಅಲ್ಲಿತ್ತು, ಅವ್ರ ಮನೆಯಲ್ಲೇ ಬಿಟ್ಬಿಟ್ಟಿದ್ವಿ ಅನ್ಸತಿ, ಅವ್ರ ಕಾರಲ್ಲೇ ಬಿಟ್ಬಿಟ್ಟಿದ್ದೆ. ಇವಾಗ ಶಾಲ್ ಹಾಕೊಂಡು ಎಲ್ಲ ಝುಯ್ ಅಂತ ಹೋಗ್ತಿದ್ವಿ. ಅದಾದ್ಮೇಲೆ ಮತ್ತೆ DJ ಎಲ್ಲ ಇದೆ, ಫುಲ್ಲು ಸಾಂಗ್ ಎಲ್ಲ ಹಾಕ್ತಾರೆ ಇಲ್ಲಿ. ಸಾಂಗ್ ಹಾಕೋ ಡ್ಯಾನ್ಸ್ ಆಡ್ಸೋದೆಲ್ಲ ತೋರಿಸ್ತೀನಿ. ಮಾತ್ರ ಮಧ್ಯದಲ್ಲಿ ಸ್ವಲ್ಪ ಕಾಪಿ ರೈಟ್ಸ್ ಬಂದ್ಬಿಡುತ್ತೆ, ಅದಕ್ಕೆ ಗೈಸ್ ತೋರಿಸ್ತಾ ಇರ್ತೀನಿ. ಎಲ್ಲ ಎಂಜಾಯ್ ಮಾಡೋದು, ಡ್ಯಾನ್ಸ್ ಮಾಡೋದೆಲ್ಲ. ಓಕೆನಾ? ರೆಡಿ, 3, 2, 1 ಗೋ. ಮತ್ತೆ ಆಂಟಿ ಇವತ್ತೇನೇನು ಜೋಶ್ ಇಲ್ಲ? ಇವಾಗ ಬಂದ್ವಲ್ಲ, ಅದಕ್ಕೆ ಸ್ವಲ್ಪ ಜೋಶ್ ಇಲ್ಲ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಚಿತ್ರದುರ್ಗದ ಜ್ಯೂಸ್ ಏನು ಕೊಟ್ಟೇ ಇಲ್ಲ ನಮ್ಗೆ. ಒನಕೆರೆ. ನಮ್ಗೆ ಜ್ಯೂಸ್ ಕೊಟ್ಟಿಲ್ಲ, ತಾಯಿ ಮಗಲ್ಲರಿಗೂ ಇವರೆಲ್ಲ ಇವಾಗ ಬಂದ್ರು. ಸಾರಿ ಇವರು ನಮ್ಮ ಶ್ವೇತಾ ಮೇಡಮ್ ಜೊತೆ ಇರ್ತಾರೆ. ಇವರು ಅಣ್ಣ ಆಫ್ ಮಾಡೋಣ, ನೀನು ಆಫ್ ಮಾಡೋಣ ಫಸ್ಟ್. ನಾನೆಲ್ಲ ಕಡೆ ಇದು ಮಾಡ್ಬೇಡ, ಆಫ್ ಮಾಡೋಣ ನೀನು. ಗೈಸ್ ಈಗ ಗಾಡಿಯೆಲ್ಲ ಸ್ಟಾರ್ಟ್ ಆಗಿ ಹೊಡ್ತಾ ಇದ್ದೀವಿ. ಮತ್ತು ಶಾರ್ಟ್ಸ್ ಬರುತ್ತೆ, ಹಂಗೆ ಎಂಜಾಯ್ ಮಾಡಿ. ಎಲ್ಲರ ಹತ್ರ ಮಾತಾಡ್ಸಾಯ್ತು. ಇನ್ನು ಮುಂದೆ ಎಷ್ಟೊಂದು ಜನ ಅವರೇ, ಅವ್ರ ಹತ್ರ ಎಲ್ಲ ಮಾತಾಡ್ಸೋಣ. ಅದಾದಮೇಲೆ ವಿಡಿಯೋ ಇಷ್ಟ ಆಗಿದೆ ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಗೈಸ್. ಸಬ್ಸ್ಕ್ರೈಬ್ ಮಾಡಿ, ನೀವು ಲೈಕ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಬಿಡಿ ಸಾಕು. ಚಾರ್ಜ್ ಸ್ವಲ್ಪ ಕಡಿಮೆ ಇದೆ ಗೈಸ್, ಏನು ವ್ಲಾಗ್ ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ. ಇನ್ನೊಂದು ಫೋನ್ ಇದೆ ನಾವು ಮುಂದೆ, ಅದ್ರಲ್ಲಿ ಮಾಡೋಣ ಬನ್ನಿ ಗೈಸ್. ನೋ ಟೆನ್ಷನ್, ನೋ ವರಿ, ಜಸ್ಟ್ ಚಿಲ್ ಅಷ್ಟೇ. ಮತ್ತು ಗೈಸ್ ಶಾರ್ಟ್ಸ್ ಎಂಜಾಯ್ ಮಾಡಿ. ಅಲ್ಲೋದ್ಮೇಲೆ ಸಿಗ್ತೀನಿ. ಓಕೆನಾ? ಬಾಯ್. ನೆಕ್ಸ್ಟ್ ಯಾವ ದೇವ್ರು ಬಂದಿತ್ತು ಮೈ ಮೇಲೆ? ಯಾವ ದೇವರು? ಅಣ್ಣಮ್ಮ, ಮಾರಮ್ಮ, ಚಂಡಮ್ಮ, ಮಕ್ಕಳು. ಹುಡುಕುತ್ತಲಿರುವೆ. ಯಪ್ಪ ದೇವ್ರೆ, ನಮ್ಮ ಟೀಮಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಇವರು. ಸುಮಾ ಅಂತ ಎಲ್ಲಾದರೂ ಡ್ರಾಮಾ ಜೂನಿಯರ್ಸ್ ಇದ್ದರೆ DM ಮಾಡಿ ಇವ್ರಿಗೆ, ನಾನು ಹೇಳ್ತೀನಿ. ಓಕೆನಾ? ಒಳ್ಳೆ ಆ್ಯಕ್ಟಿಂಗ್ ಮಾಡ್ತಾರೆ ಇವರು, ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ನೆಕ್ಸ್ಟು ಇವಾಗ ಡ್ರಾಮಾ ಆಯಿತು, ಇವಾಗ ಇವ್ರದ್ದು ಡ್ರಾಮಾ ಪಾರ್ಟಿಸಿಪೇಷನ್ ಆಯಿತು. ಇವಾಗ ನೆಕ್ಸ್ಟು ಸಾಂಗ್ ಆಡ್ತಾರೆ ಇವರು. ಇಲ್ಲೇ ಸಾಂಗ್ ಆಡಿ, ನೆಕ್ಸ್ಟ್ ಸಾಂಗ್ ಇದು ಬರುತ್ತೆ ನೋಡಿ. ಇವಾಗ ನಾವು ಬಂದು ರೀಚ್ ಆಗಿದ್ದೀವಿ. ಎಲ್ಲಿ ಬಂದಿದ್ದೀವಿ? ಆನೆಕಲ್ಲಿಗೆ ಬಂದು ರೀಚ್ ಆಗಿದ್ದೀವಿ. ಇವಾಗ ಅಣ್ಣ TN ನಾರಾಯಣಗೌಡರು ಇಲ್ಲಿಗೆ ಬರ್ತಾರೆ. ಕರ್ನಾಟಕ ರಕ್ಷಣಾ ಹೇಳಿ ನೀವೇ. ಕರ್ನಾಟಕ ರಕ್ಷಣಾ
ವೇದಿಕೆಗೆ ಬಂದಿದ್ದೀವಿ ಅಷ್ಟೇ. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಎಲ್ಲ ಮಹಿಳಾ ಸಂಘದವರು ಇಲ್ಲಿದ್ದಾರೆ. ಅದಾದಮೇಲೆ ಅಣ್ಣ ಟಿ ಎ ನಾರಾಯಣ್ ಗೌಡ್ರು ಅವರು ಬರೋಕ್ಕೆ ಇಷ್ಟೊಂದು ಜನ ವೆಲ್ಕಮ್ ಮಾಡ್ತೇವ್ರು. ನಾವು ಆನೆಕಲ್ಲಿಗೆ ಹಾಗೆ ಬಂದಿದ್ದೀವಿ. ಅಲ್ಲಿ ಫುಲ್ಲು ಬನ್ನಿ ಮುಂದೆ ಏನಾಗುತ್ತೆ ನೋಡೋಣ. ನೋಡಿ ಎಷ್ಟು ಜನ ಇದ್ದಾರೆ ಅಲ್ಲಿ. ಏನು ಜನ ಇದ್ದಾರೆ ಗೊತ್ತಾ ಗೈಸ್. ಎಲ್ಲ ಆಲ್ಮೋಸ್ಟ್ ಬಸ್ಸಿಂದ ಬಂದು ಕೆಳಗಡೆ ಇಳಿದಿದ್ದೀವಿ. ಆಗ ಜೊತೆ ಆಂಟಿ ಇವಾಗ ಏನು ವಿಶೇಷ ನಡೆಯೋದು? ಇಲ್ಲಿ ಒಂದು ಬೃಹತ್ ಸಮಾವೇಶ ನಡೀತಾ ಇದೆ. ನಮ್ಮ ರಾಜ್ಯಾಧ್ಯಕ್ಷರಾದ ಟಿ ಎ ನಾರಾಯಣ್ ಗೌಡ್ ಅವ್ರ ಕಡೆಯಿಂದ ಮಂಜುನಾಥ್ ಅವರು ಇವತ್ತು ಇಲ್ಲಿ ಆನೇಕಲ್ಲಲ್ಲಿ ಈ ಬೃಹತ್ ಸಮ್ಮೇಳನ ನಡೆಸ್ತಾ ಇದ್ದಾರೆ. ಆ ಸಮ್ಮೇಳನಕ್ಕೆ ನಾವೆಲ್ಲ ಬಂದಿದ್ದೀವಿ. ಬನ್ನಿ, ನೀವು ಬನ್ನಿ ಎಲ್ಲರೂ. ನೋಡಿ ಗೈಸಲ್ಲಿ ಫುಲ್ ದೊಡ್ಡ ಬ್ಯಾನರ್ ಮತ್ತು ಇಲ್ಲಿ ಹೋಟೆಲ್ ಅಣ್ಣ ಟಿ ಎ ನಾರಾಯಣ್ ಗೌಡ್ರು. ಯುಗದ ಕವಿ, ಜಗದ ಕವಿ, ರಾಷ್ಟ್ರ ಕವಿ ಕುವೆಂಪು ವಿರಚಿತ ಕನ್ನಡಿಗರ ಒಕ್ಕೂರಲ ಕೂಗು, ಅದುವೇ ನಾಡಗೀತೆ ಪ್ರಸ್ತುತಿಯಾಗುತ್ತೆ. ತಾವು ಜೊತೆಯಾಗಿ ಹಾಡಿ. ಕನ್ನಡದ ದೀಪ. ಪಕ್ಷಿಗಳಲ್ಲಿ ಭಾರಿ ದೊಡ್ಡ ಉನ್ನತ ಸ್ಥಾನಮಾನದಲ್ಲಿ ಇದ್ದಾರೆ. ಕೇಸರಿ ಇವಾಗ ಊಟ ಮಾಡ್ತಾ ಇದ್ದೀವಿ. ಪಲಾವು, ಕೇಸರಿ ಬಾತು ಮತ್ತು ಅದು ಬೋಂಡ, ಮೊಸರು ಬಜ್ಜಿ. ಹೆಚ್ಚಾದ ಕಾರಣ ಆ ಮಾತುಕತೆ ಮುಂದೋಗಿದೆ. ನಾನು ಯಾತಕ್ಕೆ ಹೇಳ್ತೀನಿ ಅಂದರೆ, ತಮಿಳುನಾಡಿನ ಜನರ ಮನಸ್ಥಿತಿ ಬೇರೆ ರಾಜಕಾರಣವಾಗಿ. ಇವಾಗ ಊಟ ಎಲ್ಲ ಆಯಿತು, ಹೊಟ್ಟೆ ತುಂಬ ತಿಂದ್ಬಿಟ್ವಿ. ಇವಾಗ ಇಲ್ಲಿ ಫೋಟೋ ಸೆಷನ್ ನಡೀತಿದೆ. ಫೋಟೋ ಓಕೆ, ರೆಡಿ? 3, 2, 1. ಆಗ ಫೋಟೋ ಎಲ್ಲ ತಗೊಂಡಾಯ್ತು, ಕಾಫಿ ಟೀ ಎಲ್ಲ ಕುಡ್ದಾಯ್ತು, ಹೊಟ್ಟೆ ತುಂಬ ಹಾಕೊಂಡಿದ್ವಿ. ಆಮೇಲೆ ಮತ್ತೆ ಗೈಸ್ ವ್ಲಾಗ್ ಇವತ್ತಿದ ನಾಳೆ ಅಪ್ಲೋಡ್ ಮಾಡ್ತೀನಿ. ಅದಾದಮೇಲೆ ನೋಡ್ತೀರಾ, ಮಧ್ಯಾಹ್ನದಲ್ಲ ಸ್ವಲ್ಪ ವೀಡಿಯೋ ಮಾಡ್ತೀನಿ. ಅದಾದಮೇಲೆ ಗೈಸ್ ಈ ಹುಡುಗಿ ಬಲೆ ಟಿ ಟಿ ಆಗಿಬಿಟ್ಟಿದೆ ನಮ್ಮ ಟೀಮಲ್ಲಿ. ಇದು ಛೋಟಾ ಪಾಪು
ಈಗ ಇವಾಗ ನಮ್ಮ ಫಂಕ್ಷನ್ ಎಲ್ಲ ಮುಗಿದ್ದು ನಾವು ಆನೆಕಲ್ಲಲ್ಲಿದ್ದೀವಿ. ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಬನ್ನಿ ಮನೆಗೆ ಹೋಗೋಣ. ಆಲ್ರೆಡಿ 7:45 ಆಯಿತು. ಇವಾಗ ಮನೆಗೆ ಹೋಗೋಣ ಬನ್ನಿ. ಹೆಂಗನ್ಸ್ತು ಇವೆಂಟ್ ಅಲ್ಲ? ತುಂಬ ಚೆನ್ನಾಗಿತ್ತು ಗೈಸ್, ಎಲ್ಲರೂ ಎಂಜಾಯ್ ಮಾಡ್ತೀವಿ. ಇವಾಗ ಟೈಮ್ ಆಗ್ತಿದೆ, ಮನೆಗೆ ಹೋಗ್ತಾ ಇದ್ದೀವಿ. ಮನೆ ಹೋಗೋಣ ಬನ್ನಿ. ನಿಮಗೆ ಹೆಂಗನ್ಸ್ತು ಇವೆಂಟ್, ಊಟ? ತುಂಬ ಚೆನ್ನಾಗಿದೆ. ಬಟ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ. ಕನ್ನಡದ ಬಗ್ಗೆ ಮತ್ತು ಕನ್ನಡ ಹೋರಾಟದ ಬಗ್ಗೆ ತುಂಬಾ ತಿಳ್ಕೊಂಡೆ. ಇನ್ನೂ ಇದೆ ತುಂಬ ತಿಳ್ಕೊಳೋದು, ಕಲಿಯುವಂಥದ್ದು. ಜೈ ಕರ್ನಾಟಕ. ನ್ಯೂಸ್ ಚಾನೆಲ್ ಅವರೆಲ್ಲ ಇಲ್ಲಿದ್ದಾರೆ. ನಾನು ಬಸ್ಸಲ್ಲಿ ಸಿಗ್ತೀನೋ ಗೈಸ್. ಇವಾಗ ಇವೆಂಟ್ ಎಲ್ಲ ಮುಗೀತು, ಬಂದು ಬಸ್ಸಲ್ಲಿ ಕೂತ್ಕೊಂಡೆ. ಅದಾದಮೇಲೆ ಎಲ್ಲ ಆಯಿತು. ಶಪ್ಪ ಇವತ್ತಂತೂ ಈವೆಂಟ್ ಸೂಪರ್ ಆಗಿತ್ತು. ನಾನು ಹೊಟ್ಟೆ ತುಂಬ ತಿನ್ನೊಟ್ಟಿ ಕೂತ್ಕೊಳ್ಳೋಕೈತಿಲ್ಲ, ಎದ್ದೊಳೋಕೈತಿಲ್ಲ, ಅಷ್ಟು ತಿಂದ್ಬಿಟ್ಟೆ. ಇವಾಗ ನಾನು ಫಸ್ಟು ಹಾಕಿದಾಗ ಇಷ್ಟೇಷ್ಟು ಹಾಕಿದ್ರು. ಅದಾದಮೇಲೆ ಮತ್ತೆ ಹೋಗಿ ಇನ್ನೊಂದು ಸತಿ ಹಾಕ್ಕೊಂಡು ತಿಂದು ಸಾಕಾಗೋಯ್ತು. ಇಲ್ಲಿ ನೋಡಿ ಹೆಂಗೆ ಚಲ್ಕೊಂಡಿದ್ದೀನಿ ನೋಡಿ. ಈ ಕ್ಯಾಮ್ರಾ ಒಂದೊಂದ್ಸತಿ ಫೋಕಸ್ಸೇ ಆಗಲ್ಲ ಗೈಸ್, ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಹೊಸ ಮೊಬೈಲ್ ಆ್ಯಕ್ಚುಲಿ ಇದು, ಹೊಸ ಮೊಬೈಲಲ್ಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ವ್ಲಾಗ್ ಹೆಂಗಿತ್ತು ಗೈಸ್? ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಬಾಯ್ ಅನ್ನಿ ಎಲ್ಲರೂ. ಮಾಮ್ ಬಾಯ್. ಸೊ ಗೈಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್. ಬಾಯ್ ಬಾಯ್ ಗೈಸ್, ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡ್ತೀರಿ. ಹೋಗಿನಾ, ಬಾಯ್.